ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಮಗೆ ಆನಂದ್ ವಿಹಾರದಿಂದ ಅಯೋಧ್ಯೆಗೆ ಟ್ರೈನ್ ಇದೆ, ಒಂದೇ ಭಾರತ್ ಟ್ರೈನಿಗೆ ಹೋಗೋಕ್ಕೆ ಅಂತೇಳಿ ರೆಡಿಯಾಗಿ ಎಲ್ಲರೂ ಹೋಗ್ತಾಯಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಒಂದೇ ಭಾರತ್ ಟ್ರೈನು ಬಂತು. ನಾವೆಲ್ಲ ಹತ್ತಿ ಅಲ್ಲಿಂದ ಅಯೋಧ್ಯೆಗೆ ಹೋಗ್ತೀವಿ. ಅಯೋಧ್ಯೆಯಿಂದ ನನಗೆ ರಾತ್ರಿ ಟ್ರೈನ್ ಇದೆ 1:30ಗೆ ಅಲ್ಲಿಂದ ಬನಾರಸ್ಸಿಗೆ 1:30ಗಿದೆ. ನಾವು ಬೆಳಗಿನ ಜಾವ ಅಲ್ಲಿಗೆ 7:30ಗೆ ಹೋಗ್ತೀವಿ. ಒಂದೇ ಭಾರತಲ್ಲಿ ಹತ್ತಿದ ತಕ್ಷಣ ಒಂದೊಂದು ಬಾಟ್ಲು ನೀರು ಕೊಟ್ಟರು, ಎಲ್ರಿಗೂ ಒಂದೊಂದು ಲೀಟ್ರದ್ದು. ಅದಾದಮೇಲೆ ಸ್ನ್ಯಾಕ್ಸು ಟೀ ಜೊತೆಗೆ, ಅದಾದಮೇಲೆ ತಿಂಡಿಗೆ ಕೊಡ್ತಾರೆ ಅನಿಸುತ್ತೆ. ನಾವು ಹೋಗ್ತಾ ಇರೋದು ಒಂದೇ ಭಾರತಲ್ಲಿ ಫಸ್ಟ್ ಟೈಮು. ಆಮೇಲೆ ನ್ಯೂಸ್ ಪೇಪರ್ ಎಲ್ಲ ಕೊಡ್ತಾರೆ. ಒಂದೇ ಭಾರತ್ ಟ್ರೈನ್ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿದೆ. ನಾವು ಹೋಗೋ ಟ್ರೈನಲ್ಲಿ ಎಲ್ಲ ರಿಟೈರ್ಡ್ ಆಫೀಸರ್ ಥರನೇ ಇದ್ರು, ಎಲ್ಲ ಎಂಪ್ಲಾಯೀಸ್ ಥರನೇ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ರು. ಟ್ರೈನ್ ಮೂವ್ ಆಗ್ತಿದ್ದಂಗೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಎಲ್ಲಕ್ಕೆ ಹೋಗಿದ್ರು. ಚೆನ್ನಾಗೇ ತುಂಬ್ತಾರೆ ಎಕ್ಸ್ಪೀರಿಯೆನ್ಸು. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಬಂತು. ನಮಗೆ ಇದು ಕೊಟ್ಟಿದ್ದರು, ಪರಾಟನೂ ಒಂದು ಕಟ್ಲೆಟ್ ಕೊಟ್ಟಿದ್ದರು. ಆಮೇಲೆ ಒಂದು ದಹಿ ಪ್ಯಾಕೆಟು ಕೊಟ್ಟಿದ್ದರು. ತಿಂಡಿ ಎಲ್ಲ ಚೆನ್ನಾಗಿತ್ತು. ಮತ್ತು ಮಧ್ಯಾಹ್ನ ಊಟನೂ ಇದೆ. ಊಟ ಆದಮೇಲೆ 2:30ಗೆ ಹೋಗ್ತೀವಿ ಅನಿಸುತ್ತೆ ಅಯೋಧ್ಯೆಗೆ. 2:30ಗೆ ಇಳಿತೀವಿ ನಾವು ಅಲ್ಲಿಂದ. ಟ್ರೈನ್ ಮಾತ್ರ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಒಂಥರ ಎಷ್ಟು ಬೇಗ ಬಂದ್ವಿ ಅನ್ನಿಸ್ತು. ಅಯೋಧ್ಯೆ ಕೆಂಟ್ಗೆ ಹೋಗುತ್ತೆ. ಕೆಂಟಿಂದ ಅಲ್ಲಿಂದ ನನಗೆ ಮತ್ತೆ ಬೇರೆ ಆಟೋ ಹಿಡಿದು ಮತ್ತೆ ಅಯೋಧ್ಯೆ ಧಾಮಕ್ಕೆ ಹೋಗಬೇಕು. ಅಮ್ಮಂಗೆಲ್ಲ ನಿಂತು ತುಂಬ ಕಾಲು ನೋವು ಬಂದಿತ್ತು, ಅದಕ್ಕೆ ನಿಂತ್ಕೊಂಡಿದ್ರು. ಯಾಕೆಂದರೆ ಬೆಳಗ್ಗೆ 6:15 ಕೂತಿದ್ದು 2:30 ತನಕ ಕೂತ್ಕೋಬೇಕಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವ ವಯಸ್ಸಾದವರಿಗೆ. ಹಾಗಾಗಿ ಅದಾದಮೇಲೆ ಅಲ್ಲಿಂದ ಇಳಿದು ಲಗೇಜೆಲ್ಲ ನಾವೆಲ್ಲ ಲಗೇಜನ್ನೆಲ್ಲ ಲಾಕರಲ್ಲೇ ಇಟ್ಟಿದ್ವಿ. ಅದಾದಮೇಲೆ ರಾಮನ ದೇವಸ್ಥಾನಕ್ಕೆ ಬಂದ್ವಿ. ರಾಮನ ದೇವಸ್ಥಾನದಲ್ಲಿ ಈ ಲಾಕರಲ್ಲೇ ಇಡಬೇಕು, ಎಲ್ಲ ಮೊಬೈಲೆಲ್ಲ ಏನೂ ತೊಗೊಂಡೋಗಂಗಿಲ್ಲ.